ಭಾವ ಬಂದರ್ ಅಂತೇಳಿ ಹಾಡೆಲ್ಲ ಹಾಕ್ಬಿಟ್ಟು ಬಹಳ ಒಂದು ಜೋರಲ್ಲಿ ಮಾಡ್ತಾ ಇದ್ರು. ಕಲ್ಲಿನ ಕೋರೆಯಲ್ಲಿ ರೇಟ್ ಜಾಸ್ತಿ ಆಗಿದೆ, ಕಲ್ಲು ತೆಗಿಕ್ಕೆ ಬಹಳ ಕಷ್ಟ ಇದೆ, ಜನರಿಗೆ ಕೆಲಸ ಇಲ್ಲ, ಬೀದಿಯಲ್ಲಿದ್ದಾರೆ, ಗುಂಡ್ರವರವರು ತಿಂಗಳಿಗೊಮ್ಮೆ ಬರ್ತಾರೆ ಬರ್ತಾರೆ ಅಂತೇಳಿ ನೀವೇನು ಹೇಳ್ತಾ ಇದ್ದೀರಲ್ಲ. ಇವತ್ತು ನೀವು ಹೋಗಿ ಕಲ್ಲಿನ ಕೋರೆಯ ಮಾಲೀಕರ ಬಳಿ ಕೇಳಿ. ಇವತ್ತು ಏನು ಕಲ್ಲಿನ ಕೋರೆ ಹೋರಾಟಕ್ಕೆ ಇಳಿದಿದಾರಲ್ಲ ಅಧ್ಯಕ್ಷರು, ಅವರ ಹತ್ರನೇ ಲೈಸೆನ್ಸ್ ಇಲ್ಲ, ವಿದೌಟ್ ಲೈಸೆನ್ಸ್ ಅಲ್ಲಿ ಇನ್ಲೀಗಲ್ ಆಗಿ ಮಾಡ್ತಾ ಇದ್ರು. ಕಾರ್ಯದರ್ಶಿ ಹತ್ರ ಸಹ ಇಲ್ಲ ಲೀಗಲ್ ಆಗಿ, ಯಾರ್ದೋ ಲೈಸೆನ್ಸ್ ಅನ್ನು ಇಟ್ಕೊಂಡು ಬಂದು ಮೀಟಿಂಗ್ ಹೋಗಿ ಕುತ್ಕೊಳ್ತಾ ಇದ್ರು. ಮೊದಲೆಲ್ಲ ಕಲ್ಲಿಗೆ 96 ರೂಪಾಯಿ ಟನ್ನಿಗೆ ರೇಟ್ ಇತ್ತು. ಸರ್ಕಾರ ಅದನ್ನು 270 ರೂಪಾಯಿ ಮಾಡಿದೆ. 270 ರೂಪಾಯಿ ಮಾಡಿದಾಗ ಕೂಡ ಕಳೆದ ಬಾರಿ ಬಿಜೆಪಿ ಸರ್ಕಾರ ಇರುವಾಗ ಸುಮಾರು ಒಂದು 500ಕ್ಕಿಂತ ಮಿಕ್ಕಿ ಅಲ್ಲಲ್ಲಿ ಕಲ್ಲಿನ ಕೋರೆಗಳಿತ್ತು. ಎಲ್ಲವೂ ಇನ್ಲೀಗಲ್ ಆಗಿ ಆಗಿರುವಂತದ್ದು. ಲೀಗಲ್ ಆಗಿರುವಂತದ್ದು ಕೇವಲ 10 ಇತ್ತು. ಆ ಸಂದರ್ಭದಲ್ಲಿ ಇವರು 1 ರೂಪಾಯಿ ಸರ್ಕಾರಕ್ಕೆ ಹಣ ಕೊಡೋದಿಲ್ಲ, ಅಲ್ಲಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಹೋಗಿ ಇನ್ಲೀಗಲ್ ಆಗಿ ಕಲ್ಲನ್ನು ತೆಗೆದು ಒಂದು ಜಾಗದಲ್ಲಿ ಇವರ ಜಾಗ ವರ್ಗದ ಜಾಗ ಇದ್ರೆ ಅದರ ಪಕ್ಕದ ಕುಮ್ಕಿ ಜಾಗದಲ್ಲೂ ಕೂಡ ಎಲ್ಲ ಹೊಂಡಗಳನ್ನು ಮಾಡಿ ಮುಗಿಸಿ ಬಿಟ್ಟಿದ್ದಾರೆ. ಎಲ್ಲ ಕಡೆಯಲ್ಲಿ ಕಲ್ಲನ್ನು ತೆಗೆದಿದ್ದಾರೆ. ಕೇಳಿದ ಕೂಡಲೇ ಹೇಳ್ತಾರೆ ಇವತ್ತು ಕಲ್ಲಿಗೆ ರೇಟ್ ಆಗಿದೆ, ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ. ಬಿಜೆಪಿ ಸರ್ಕಾರ ಇರುವಾಗ 2.5 ವರ್ಷದಲ್ಲಿ ಹೊಸದಾಗಿ ಲೈಸೆನ್ಸ್ ಕೊಡ್ತೀರ ಅಂತೇಳಿ 200 ಜನರಿಗೆ ನೀವು ಪರ್ಮಿಟ್ ತಗೊಂಡ್ರಲ್ವಾ, ಅಪ್ಲಿಕೇಶನ್ ತಗೊಂಡ್ರಲ್ವಾ, ಅದ್ರಲ್ಲಿ ಎಷ್ಟು ಜನ ಪರ್ಮಿಟ್ ತಗೊಂಡಿದ್ದಾರೆ? ಒಬ್ಬನೇ ಒಬ್ಬ ತಗೊಂಡಿಲ್ಲ. ಬಿಜೆಪಿ ಸರ್ಕಾರ ಇರುವಾಗ ಬೇಕಾದಷ್ಟು ಇನ್ಲೀಗಲ್ಗಳಾಗ್ತಾ ಇತ್ತು. ಇವತ್ತು ಕಲ್ಲಿನ ಸಮಸ್ಯೆ ಸರ್ಕಾರದ ಸಮಸ್ಯೆ ಅಲ್ಲ, ಇವತ್ತು ಸಮಸ್ಯೆ ಆಗಿರೋದು ಇನ್ಲೀಗಲ್ ಮತ್ತು ಲೀಗಲ್ನ ಸಮಸ್ಯೆ. ಯಾವಾಗ ಕಮಿಷನರ್ ಮತ್ತು SP ಅವರು ಮಂಗಳೂರಿಗೆ ಬಂದ್ರು, ಎಲ್ಲ ಇನ್ಲೀಗಲ್ ನಿಲ್ಸಿದ್ರು. ಪ್ರತಿಯೊಂದು ಇನ್ಲೀಗಲ್ ಎಲ್ಲೆಲ್ಲಿ ಕಲ್ಲಿನ ಕೋರೆ ಆಗ್ತದೆ ಅಲ್ಲಿ ನೋಟಿಸ್ ಕೊಟ್ಟರು, ಗಾಡಿ ಸೀಸ್ ಆಯ್ತು, ಎಲ್ಲವಾಯ್ತು. ಇದನ್ನು ನೀವು ಹೇಳೋದಿಲ್ಲ. ನೀವು ಹೇಳ್ತಾ ಇದ್ದೀರಿ ಸರ್ಕಾರ ಮೋಸ ಮಾಡಿದೆ ಅಂತೇಳಿ. ಇವತ್ತು ಒಂದು ಕಲ್ಲಿನ ಮೇಲೆ 20 ರೂಪಾಯಿ ಜಾಸ್ತಿ ಆಗಿತ್ತು ರೇಟ್. ಕೆಲವು ಕಡೆಯಲ್ಲಿ ಕಲ್ಲು ಆಗ್ತಾ ಇದೆ. ಒಂದೊಂದು ಕಲ್ಲಲ್ಲಿ ನಿಮ್ಗೆ ಕಲ್ಲಿನ ಕೋರೆಯಿಂದ ಒಂದು ಕಲ್ಲಿಗೆ 16 ರೂಪಾಯಿ ಕೊಟ್ಟು ಕೊಂಡೋಗ್ತಿದ್ರು. ಅದನ್ನು ಸೈಟಿಗೆ ಬಂದು ಬೀಳುವಾಗ ಸುಮಾರು 32 ರೂಪಾಯಿಗೆಲ್ಲ ಬರ್ತಾ ಇತ್ತು. ಇವಾಗ ಆಲ್ರೆಡಿ ನಮ್ಮ UT ಖಾದರ್ ಸಾಹೇಬ್ರು ಹೇಳಿದ್ದಾರೆ, ನಾವು ಕಡಿಮೆ ಮಾಡಿ ಆಗಿದೆ, ಆದೇಶ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದೇಶ ಇದೆ ಅಂತೇಳಿ ಸರ್ಕಾರದ ನಮ್ಮ ಉಸ್ತುವಾರಿ ಸಚಿವರು ಕೂಡ ಹೇಳಿದ್ರು, ಸ್ಪೀಕರ್ ಸಾಹೇಬ್ರು ಕೂಡ ಹೇಳ್ತಿದ್ರು. ನೀವು ಫಸ್ಟ್ ತಾಕತ್ತಿದ್ರೆ ನೀವು ಏನು ಅಧ್ಯಕ್ಷರಿದ್ದೀರಲ್ಲ, ಇನ್ಲೀಗಲ್ ಮಾಡ್ತಿದ್ರ ಕಲ್ಲಿನ ಕೋರೆ ಅಧ್ಯಕ್ಷರು, ಬಂದು ತೋರ್ತಿ ನನ್ನ ಕೈಯಲ್ಲಿ ಲೀಗಲ್ ಆಗಿ ಪರ್ಮಿಷನ್ ಇದೆ ಅಂತೇಳಿ. ನಾನು ಹೇಳ್ತಿದ್ದೇನೆ ನಿಮ್ಮ ಹತ್ರ ಇಲ್ಲ. ನೀವೆಲ್ಲ ಬಿಜೆಪಿ ಸರ್ಕಾರ ಇರುವಾಗ ಇನ್ಲೀಗಲ್ ಮಾಡಿ ಇಲ್ಲಿ ಲೂಟಿ ಮಾಡಿದ್ದಾಗಿದೆ. ಬಳ್ಳಾರಿಯಲ್ಲೇನು ಲೂಟಿ ಮಾಡ್ತಾ ಇದ್ರು ಅದಕ್ಕಿಂತ ಜಾಸ್ತಿ ಮಂಗಳೂರಲ್ಲಿ ನೀವು ಬಿಜೆಪಿ ಅವರ ಜೊತೆ ಸೇರಿ ಲೂಟಿ ಮಾಡಿದಿರಿ. ಭಾವ ಬರಲಿಲ್ಲ, ಭಾವ ಇಲ್ಲೇ ಇಡ್ತಾರೆ, ನೀವು ಹೆದರಬೇಡಿ, ಭಾವ ಬಂದರು ಹೋದ್ರು ಬರ್ತಾರೆ ಅಂತೇಳಿ. ನಮ್ಮ ಉಸ್ತುವಾರಿ ಸಚಿವರು ಬರ್ತಾರೆ, ಎಲ್ಲರೂ ಬರ್ತಾರೆ. ಏನ್ ನಿಮ್ಮ ಮನೆಗೆ ಊಟಕ್ಕೆ ಬರ್ಬೇಕಾ ಅವರು? ನೀವು ಮಾಡುವ ಇನ್ಲೀಗಲ್ಗೆ ಬೆಂಬಲ ಕೊಡ್ಬೇಕಾ? ಇವತ್ತು ಮಾತೆತ್ತಿದ ಕೂಡಲೇ ಇಲ್ಲಿ ಇನ್ಲೀಗಲ್ ನಿಂತೋಗಿದೆ, ಸರ್ಕಾರದಿಂದ ಅನ್ಯಾಯ ಆಗ್ತಾ ಇದೆ, ಇಲ್ಲಿ ಕಲ್ಲು ಸಿಗ್ತಾ ಇಲ್ಲ, ಮರಳು ಸಿಗ್ತಾ ಇಲ್ಲ ಅಂತ ಹೇಳ್ತಿದ್ದೀರಲ್ಲ. ಮರಳು ಲೀಗಲ್ ಆಗಿ ತೆಗೆದ್ರೆ ಮರಳು ಸಿಗತ್ತೆ, ಕೆಂಪು ಕಲ್ಲು ಕೋಸು ಕೂಡ ಸಿಗತ್ತೆ. ಸುಮಾರು 500 ಜನ ಕಲ್ಲು ತೆಗಿತಿದ್ರೆ ಅದರಲ್ಲಿ ಲೈಸೆನ್ಸ್ ಇರೋದು ಕೇವಲ 5-6 ಜನರ ಹತ್ರ ಮಾತ್ರ. ನೀವು ತಂದು ತೋರ್ತಿಯಲ್ಲ ನಿಮ್ಮ ಹತ್ರ ಎಷ್ಟು ಜನರ ಹತ್ರ ಇದೆ ಅಂತೇಳಿ. ಬಿಜೆಪಿ ನಾಯಕರು ನೀವು ಬೊಬ್ಬೆ ಹೊಡಿತಾ ಇದ್ದೀರಲ್ಲ, ಬಿಜೆಪಿ ನಾಯಕರು ತಂದು ತೋರಿಸ್ಲಿ ಇಷ್ಟು ಜನರ ಹತ್ರ ಲೈಸೆನ್ಸ್ ಇತ್ತಂತೇಳಿ. ನಿಮ್ಮ ಹತ್ರ 1 ರೂಪಾಯಿ ಲೈಸೆನ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಬಂದು ಹಾಡು ಹೇಳ್ಕೊಂಡ್ಬಿಟ್ಟು ಪುಕ್ಸಟ್ಟೆ ಪ್ರಚಾರ ತಗೋತೀರಿ. ಈಗಾಗಲೇ ದಸರಾಗಳು ಬರ್ತಾ ಇದೆ, ನಿಮ್ಮ ಆರ್ಕೆಸ್ಟ್ರಾ ತಂಡಕ್ಕೆ ಅವಕಾಶ ಕೂಡ ಸಿಗ್ಬಹುದು ಹಾಡು ಹೇಳಕ್ಕೆ. ನಮ್ಮ ನಾಯಕರು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ಇಂಥ ಇನ್ಲೀಗಲ್ಗಳನ್ನ ನಿಲ್ಲಿಸಬೇಕು. ಇನ್ನೂ ನಿಲ್ತದೆ, 100ಕ್ಕೆ 100 ಇನ್ಲೀಗಲ್ ಆಗೋದಿಲ್ಲ. ಒಂದೊಂದು ಕಡೆಯಲ್ಲಿ ಒಬ್ಬೊಬ್ಬರ ಹತ್ರ ಕಾರ್ಯಕರ್ತರ 2-3 ಕಡೆ ಕಲ್ಲಿನ ಕೋರೆಗಳು. 1 ರೂಪಾಯಿ ಸರ್ಕಾರಕ್ಕೆ ಕೊಡದೆ ಮೋಸ ವಂಚನೆ ಮಾಡಿ ನೀವು ಕಲ್ಲುಗಳನ್ನ ಸಾಗಿಸ್ತಾ ಇದ್ರಿ. ಈಗ ನಿಮ್ಗೆ ಆಗ್ತಾ ಇಲ್ಲ. ಸಮಸ್ಯೆ ಆಗಿರೋದಿಷ್ಟೇ, ಇಲ್ಲಿ ಸರ್ಕಾರದ ಸಮಸ್ಯೆ ಅಲ್ಲ, ಇನ್ಲೀಗಲ್ ಅನ್ನ ನಿಲ್ಸಿದ್ದಾರೆ ನಮ್ಮ ಕಮಿಷನರ್ ಮತ್ತು SP ಸಾಹೇಬರು ಬಂದ ಮೇಲೆ. ಯಾವುದೇ ಇನ್ಲೀಗಲ್ ಆಗ್ತಾ ಇಲ್ಲ. ಅವ್ಯವಹಾರಗಳನ್ನ ನಿಂತೋಗಿದೆ. ಇನ್ಲೀಗಲ್ ಕಲ್ಲಿನ ಕೋರೆ ನಿಂತೋಗಿದೆ, ಮಸಾಜ್ ಪಾರ್ಲರ್ಗಳು ನಿಂತೋಗಿದೆ, ಜುಗಾರಿ ಕೇಂದ್ರಗಳು ನಿಂತೋಗಿದೆ. ನಮ್ಮ ಸರ್ಕಾರ ಬಂದ ಮೇಲೆ ಇಷ್ಟೊಳ್ಳೆ ಕೆಲಸ ಮಾಡಿದ್ದಕ್ಕೆ ಜನರು ಶಬಾಷ್ ಹೇಳ್ತಾ ಇದ್ದಾರೆ. ಎಷ್ಟೋ ಜನ ಹೇಳ್ತಾ ಇದ್ದಾರೆ ಈಗ ಮಂಗಳೂರಲ್ಲಿ ನೆಮ್ಮದಿಯ ವಾತಾವರಣ ಇದೆ ಅಂತೇಳಿ, ಯಾವುದೇ ಹೆದರಿಕೆ ಇಲ್ಲದೆ ಆರಾಮದಲ್ಲಿ ರೋಡಲ್ಲಿ ಓಡಾಡ್ಕೋಬಹುದು ಅಂತೇಳಿ. ಇದಕ್ಕೆ ಕಾರಣ ಯಾರಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾತ್ರವಲ್ಲ, ಇಲ್ಲಿ ಬಂದಿರುವಂತಹ ನಿಷ್ಠ ಪ್ರಾಮಾಣಿಕ ಅಧಿಕಾರಿಗಳು. ಇಂಥ ಅಧಿಕಾರಿಗಳಿದ್ರೆ ಮಂಗಳೂರು ಬಿಡಿ, ಇವತ್ತು ಎಲ್ಲಾ ಕಡೆಯಲ್ಲಿ ಕೋಮುಗಲಭೆ ಕಮ್ಯುನಲ್ಗಳು ಆಗ್ತಾ ಇದೆ ಅಲ್ಲ. ಅತಿ ಹೆಚ್ಚು ಕೋಮುಗಲಭೆ ಆಗುವಂತ ಜಾಗ ಇಲ್ಲ ಅಂತ ಕೇಳಿದ್ರೆ ಮಂಗಳೂರು ಆಗಿತ್ತು ಒಂದು ಸಂದರ್ಭದಲ್ಲಿ. ಯಾಕೆ ಆಗಿಲ್ಲ? ಯಾಕೆ ಆಗ್ತಾ ಇಲ್ಲ? ಒಳ್ಳೆ ಅಧಿಕಾರಿಗಳಿದ್ದಾರೆ ನಮ್ಮೂರಲ್ಲಿ ಇರುವಂತಹ ಅಧಿಕಾರಿಗಳು ಇದರಿಂದ ಎಲ್ಲಾ ಕಡೆಯಲ್ಲೂ ಕೋಮುಗಲಭೆ ನಮ್ಮ ಮಂಗಳೂರಲ್ಲಿ ಆಗ್ತಾ ಇಲ್ಲ. ನೀವು ಮೊದಲಾಗಿ ಇಲ್ಲಿಗನ್ನು ಮಾಡೋದನ್ನ ನಿಲ್ಲಿಸಿ, ಎಲ್ಲೆಲ್ಲಿ ಲೀಗಲ್ ಇದೆ ಅದನ್ನು ಅವಕಾಶ ಕೊಡಿ. ನಾನು ಈಗ ಮತ್ತೆ ಹೇಳ್ತಾ ಇದ್ದೇನೆ, ಏನು ಶಾಸಕರು ಹೇಳ್ತಿದ್ದೀರಲ್ಲ ನೀವು, ವೇದವ್ಯಾಸ ಕಾಮತ್ರು, ನಿಮ್ಮ ಕಲ್ಲಿನ ಕೋರೆ ಅಧ್ಯಕ್ಷರದು ಲೈಸೆನ್ಸ್ ಅಂತ ತೋರ್ತೀನಿ ನನಗೆ.
ಚಾಲೆಂಜ್ ಮಾಡ್ತಾ ಇರ್ತೇನೆ. ನಿಮ್ಮ ಕಲ್ಲಿನ ಕೋರೆ ಏನು ಹೋರಾಟ ಮಾಡ್ತಿದಾರಲ್ಲ ಅವರು ಅಧ್ಯಕ್ಷರು ಕಾರ್ಯದರ್ಶಿಗಳೆಲ್ಲ, ಅವ್ರ ಹತ್ರ ಲೈಸೆನ್ಸೇ ಇಲ್ಲ ಕಲ್ಲು ತೆಗೆಯೋದು. ಬೇರೆ ಯಾರ್ದೋ ಲೈಸೆನ್ಸ್ ಅನ್ನು ಇಟ್ಕೊಂಡು ಹೋಗಿ ಅಲ್ಲಿ ಲೈಸೆನ್ಸ್ ಇದೆ ತೋರಿಸ್ತಾ ಇದ್ದೀರಲ್ಲ, ತಾಕತ್ತಿದ್ ನೀವು ತಂದು ತೋರಿಸ್ರಿ. ನಾವ್ ಹೇಳ್ತಾ ಇದ್ದೇವಲ್ಲ, ಚಾಲೆಂಜ್ ಮಾಡ್ತಾ ಇದ್ದೇನೆ ನಾನು. ಮಾಡಿ ಮಾಡಿ ಇನ್ಲೀಗಲ್ ಮಾಡಿ ಲೂಟಿ ಮಾಡಿ ನಿಮ್ಗೆ ಅಭ್ಯಾಸ ಆಗಿ ಹೋಗಿದೆ. ಅಲ್ಲಲ್ಲಿ ಹಾಡು ಹೇಳ್ತೀರಿ ಬಾಳಿ ಭಾವ ಬಂದರ್ ಅಂತೇಳಿ. ಭಾವಲ್ಲ, ಭಾವನ ಅಪ್ಪನೂ ಕೂಡ ಬರ್ತಾರೆ. ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ನಿಮ್ಮ ಇನ್ಲೀಗಲ್ ಎಲ್ಲ ನಿಲ್ಸಿದ್ದಾರೆ. ಇದೇ ಅಧಿಕಾರಿ ಸುಮಾರು 2 ವರ್ಷ ತನಕ ಮಂಗಳೂರಲ್ಲಿ ಇರಬೇಕು. ಇನ್ನೂ ಇನ್ಲೀಗಲ್ ಸಂಪೂರ್ಣವಾಗಿ ನಿಂತು ಹೋಗುತ್ತೆ, ಜೀವಮಾನದಲ್ಲಿ ಮಾಡಕ್ಕಾಗಲ್ಲ. ನಾವು ನಮ್ಮ ನಾಯಕರ ಹತ್ರ ಹೇಳೋದಿಷ್ಟೇ, ಇಂಥ ಅಧಿಕಾರಗಳನ್ನು ಯಾವುದೇ ಕಾರಣಕ್ಕೆ ಮಂಗಳೂರಿನಿಂದ ಕಲಿಸುವಂತೆ ನೀವು ಮಾಡಬೇಡಿ.